ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಕಾರು ಚಾಲಕ ಏನಿದ್ದಾನೆ ಆ ಚಾಲಕನಿಗೆ ಚಾಕು ಇರಿತ ಹಾಕಿದೆ. ಗಂಭೀರವಾಗಿ ಗಾಯ ಕೂಡ ಆಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಏನಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಡ್ರೈವರ್ ಆಗಿದ್ದ. ಆ ಡ್ರೈವರ್ ಮೇಲೆ ಹಲ್ಲೆ ಹಾಕಿದೆ, ಚಾಕು ಇರಿತ ಆಗಿದೆ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಬಸವಂತ ಕಡ್ಕೋಲರ್ ಏನಿದ್ದಾರೆ ಅಲ್ಲಿ ಆಗಿರುವಂತಹ ಘಟನೆ. ವಸಂತ ಮೇಲೆ ಇಬ್ಬರು ಕಿಡಿಗೇಡಿಗಳು ದಾಳಿ ಮಾಡಿದ್ದಾರೆ, ಚಾಕುವಿನಿಂದ ಹಿರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿಯಲಾಗಿದೆ. ದಾಳಿಯನ್ನು ಮಾಡಲಾಗಿದೆ, ಚುಚ್ಚಿದ್ದಾರೆ. ಇವರು ಬೈಕ್ ಮೇಲೆ ಬಂದಂತಹ ಕೆಲ ಕಿಡಿಗೇಡಿಗಳು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. ಗಾಯಗೊಂಡಂತಹ ಬಸವಂತನನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಕೂಡ ಪಡಿತಾ ಇದ್ದಾನೆ ಆತ. ಈಗ ಆಸ್ಪತ್ರೆಗೆ ಡಿಸಿಪಿ, ಎಸಿಪಿ ಹಾಗೂ ಮೃಣಾಲ ಹೆಬ್ಬಾಳ್ಕರ್ ಕೂಡ ಬಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ, ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನಂದರೆ ಹಲವು ವರ್ಷಗಳಿಂದ ಬಸವಂತ ಖಡೋಲ್ಕರ್ ಏನಿದ್ದಾರೆ ಮೃಣಾಲ್ ಬಳಿ ಕಾರು ಚಾಲಕನಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಈತನ ಮೇಲೆ ಏಕಾಏಕಿಯಾಗಿ ಹೀಗೆ ಯಾಕೆ ದಾಳಿಯನ್ನು ಮಾಡಿದ್ರು, ಯಾಕೆ ಈ ಒಂದು ಕೃತ್ಯವನ್ನು ಎಸಗಿದ್ರು, ಏನಿದೆ ಈ ಒಂದು ದಾಳಿಯ ಹಿಂದೆ? ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರಂದ್ರೆ ಏನೋ ಒಂದು ಉದ್ದೇಶ ಇರಲೇಬೇಕು, ಯಾವುದೋ ಒಂದು ವಿಚಾರ ಇರಲೇಬೇಕು. ಹೀಗಾಗಿ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗಾಯಗೊಂಡಂತಹ ಆ ವ್ಯಕ್ತಿಯಿಂದ ಕೂಡ ಹೇಳಿಕೆಯನ್ನು ಪಡೆದಿರಬಹುದು. ಎಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತಾರೆ. ಯಾಕಂತಂದ್ರೆ ಒಬ್ಬ ರಾಜಕೀಯ ನಾಯಕಿಯ ಪುತ್ರನ ಕಾರಿನ ಡ್ರೈವರ್, ಆತನ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗಿದೆ. ಸಾಕಷ್ಟು ರಾಜಕೀಯ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು. ಎಲ್ಲೋ ಒಂದು ಕಡೆ ಇವರು ಉದ್ದೇಶಪೂರ್ವಕವಾಗಿ ಬಂದಿದ್ದಾರೆ ಅಥವಾ ಯಾರೋ ಹೇಳಿ ಕಳಿಸಿದ್ರ, ಯಾಕೆ ಮಾಡಿದ್ರು, ಏನಾಯಿತು? ಆ ಕಾರು ಚಾಲಕನಿಗೂ ಆ ಬಂದಂತಹ ವ್ಯಕ್ತಿಗಳಿಗೂ ಏನಾದರೂ ಮೊದಲು ಗಲಾಟೆ ಇತ್ತಾ, ಅಥವಾ ಇವರು ಟಾರ್ಗೆಟ್ ಮಾಡಿದ್ದು ಕಾರು ಚಾಲಕನನ್ನೋ ಅಥವಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನೋ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಆ ಜಿಲ್ಲೆಯಲ್ಲಿ ಆತಂಕ ಮೂಡ್ತಾ ಇದೆ. ಯಾಕೆ ಹಿಂಗೆ ಈ ರೀತಿಯಾಗಿ ಘಟನೆ ಆಯಿತು? ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಏನಾಗಿದೆ ಇದು ನಿಜಕ್ಕೂ ಕೂಡ ಆ ಭಾಗದ ಜನರಿಗೆ ಯೋಚನೆ ಮಾಡೋ ಥರ ಆಗ್ತಾ ಇದೆ. ಆಸ್ಪತ್ರೆಗೆ ಈಗಾಗಲೇ ಡಿಸಿಪಿ, ಎಸಿಪಿ ಮೃಣಾಲ್ ಹೆಬ್ಬಾಳ್ಕರ್ ಅವರೆಲ್ಲರೂ ಕೂಡ ಆಗಮನ ಆಗಿದ್ದಾರೆ, ಅಂದರೆ ಬಂದಿದ್ದಾರೆ. ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಗಾಯಗೊಂಡಂತಹ ವ್ಯಕ್ತಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಬೈಕ್ ಮೇಲೆ ಬಂದಿದ್ದರು ಇವರು. ಬೈಕ್ ಮೇಲೆ ಬಂದು ಕೆಲವೊಂದು 4 ಕಡೆ ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಚುಚ್ಚಿ ಗಾಯಗೊಳಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಂತಹ ವ್ಯಕ್ತಿಯನ್ನು ಈಗ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇದರ ಬಗ್ಗೆ ಮುಂದೆ ತನಿಖೆ ಮಾಡ್ತಾರೆ ಪೊಲೀಸರು. ಈ ಒಂದು ವಿಚಾರದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಯಾರು ಆ ಕೃತ್ಯವನ್ನು ಎಸಗಿದ್ರಲ್ಲ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂತ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಆ ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.